ಇದಿರೋಳು ತಿರುವೆ ಯಾರ್ಯಾರು ಈಗ ಕಾಲ ಬಂತಲ್ಲ ಅಲ್ಲಿ ಇಷ್ಟು ಆರೋಗ್ಯ ಸ್ಥಿತಿಯಲ್ಲಿ ನೀನಿದ್ದೀಯ. ಹೌದು. ಮತ್ತೆ ಈಗ ಕಾಲ ಬಂತಂದ್ರೆ ಕಾಲವನ್ನು ಸುಯೋಗ ನಿಮ್ಮ ಪಾಲಿಗೆ, ಯೋಗ ನಮ್ಮ ಪಾಲಿಗೆ ಅಲ್ಲ, ನನ್ನ ಪಾಲಿಗೆ. ನಿಮ್ಮ ಪಾಲಿಗೆ. ಅಲ್ವೇನೆ? ಮರುಳಾಲಿಸಿ ಕೇಳುವ ಏನಮ್ಮ? ನಿಮ್ಮ ದೊಡ್ಡವನ ಇನ್ನೂ ಗೊತ್ತಿಲ್ಲ. ನೋಡಿ, ಯಾವತ್ತೂ ನವಿಲು ಕುಣಿಯುವುದಿಲ್ಲ. ಮುಗಿಲನ್ನು ಕಂಡಾಗ ಸಂತೋಷದಿಂದ ಗರಿಬಿಚ್ಚಿ ಕುಣಿಯುತ್ತದೆ. ಹೌದು. ಅಂತೆಯೇ ಇವಳ ಸ್ವಭಾವ. ಹಸುಗಳು ಓಡುವುದೆಲ್ಲಿಗೆ? ಹತ್ತು ಮಾತನಾಡಿದ್ರು ಇವಳು ಮಾತನಾಡುವುದಿಲ್ಲ. ಅವಳ ಮನಸ್ಸಿಗೆ ಏನಾದರೂ ಸಂತೋಷ ಬಂದಾಗ ಕುಣಿತಾಳೆ, ಮಾತನಾಡ್ತಾಳೆ. ಎಷ್ಟು ಬೇಕಾದ್ರೂ ಮಾತಾಡ. ಹಾಗಾದ್ರೆ ಏನೋ ಒಂದು ವಿಶೇಷ ಇದೆ ಅನ್ನೋದು ಪ್ರಶ್ನೆ. ಅದು ಹೌದು. ಏನಮ್ಮ? ಅಕ್ಕ ಬರುವುದಕ್ಕೆ ಕಾರಣ ಉಂಟ. ಏನು? ನಾವೇ ಬಂದದ್ದು ಅಲ್ಲ. ಮತ್ತೆ ನಮ್ಮನೆಗೆ ಕಳಿಸಿ. ನಮ್ಮನ್ನು ಕರೆಸಿದ್ವಿ. ನನ್ನಂತ ಬರೋಕೆ ನಿಮ್ಮನ್ನು ಇನ್ನೊಬ್ಬರು ಕಳಿಸ್ತೀನಿ. ಹಾ, ಬೇರೆ ಯಾರಲ್ಲ. ಯಾರು? ನಿಮ್ಮ ಅಣ್ಣ. ಅಣ್ಣ? ಹಾ. ರುಪ್ಪಣ್ಣ? ಹಾ, ಏನಂತೆ? ಏನಿಲ್ಲ ಅಕ್ಕ, ನಿಮಗೆ ಮದುವೆ ಅಂತೆ. ಏನು ಆಶ್ಚರ್ಯವೇ? ಅಲ್ಲಪ್ಪ, ಹಾ? ವಿನೋದಕ್ಕೂ ಒಂದು ವೇಳೆ ಅಂತಿದೆ. ಹಾ. ಒಟ್ಟಿನಲ್ಲಿ ವಿನೋದ ಅಲ್ಲ, ಆಹಾ. ನನಗೆ ಮದುವೆ ಅಂತೆ ಅಂತೆ ಅಲ್ವಾ? ಹೇಳಿದವರು. ಹೌದು. ಅಣ್ಣ ಹೇಳಿದ್ದ? ಹೌದು. ಹಾ, ಕೇಳಿ ಕುತೂಹಲದ ಹಾ, ಇದೆ. ಮತ್ತೆ ಇದು ಆಭರಣನೆಲ್ಲ ಕೊಟ್ಟು ಕಳಿಸಿದ್ದಾರೆ. ನನಗ? ಹಾ, ಆಹಾ. ಕೊಡುವುದು ಯಾರಿಗೆ ಅಂತ ಗೊತ್ತಕ್ಕ? ಅಣ್ಣ ಯಾರಿಗೆ ಎಂದು ಯೋಚನೆ ಮಾಡಿದ್ದಾನೆ? ಶಿಶುಪಾಲನಿಗೆ ಅಂತ ಹೇಳ್ತಾರೆ. ಆಭರಣನೆಲ್ಲ ಕೊಟ್ಟು ಕಳಿಸಿದ್ದಾರೆ. ಅದಕ್ಕೀಗ ಅದಕ್ಕೆ ನಿಮ್ಮಣ್ಣನ ಸೇವೆಯಾದನಿಗೆ
ಅವರಂದ್ರೆ ಆಹಾ ಚೇದಿ ದೇಶ. ಇಂಡಿಯಾ ಹೌದು, ಅಲ್ಲಿ ಬರ ಅಲ್ಲಿಯವ ಅಲ್ಲಿ ಅವನ ವರ ಯಾರಂತೆ ಶಿಶುಪಾಲ. ಅವರಿಗೆ ಮದುವೆ ಮಾಡಿ ಕೊಡುವುದು ಎಂಬುದಾಗಿ ತೀರ್ಮಾನಿಸಿದ್ದಾರೆ. ಅವರಿಗೆ ವಿಷಯ ಗೊತ್ತಾಗಬೇಕಲ್ಲ. ಓಣಿಯನ್ನು ಬಂದ ಆಳ ನನಗೆ ಕಟ್ಟಿದ್ದಾರೆ. ಈಗ ಅಣ್ಣ ತೀರ್ಮಾನಿಸಿ ಆಗಿದೆ, ಓಲೆ ಬರೆದು ಕಳಿಸಿ ಆಗಿದೆಯಾ? ಈಗ ತಿಪ್ಪರಿ ಸಮೇತಾಗಿ ಬರ್ತಾರೆ. ಅದಕ್ಕಾಗಿ ಅವರು ಏನೆಲ್ಲ ಕೊಟ್ಟಿದ್ದಾರೆ ಗೊತ್ತೇ? ಬಟ್ಟೆ, ಸೀರೆ, ಬಟ್ಟೆ, ಕುಪ್ಪಸ, ನಾನಾ ತರದ ಆಭರಣಗಳು ಎಲ್ಲವನ್ನು ನಮ್ಮಲ್ಲಿ ಕೊಟ್ಟು ನಿಮಗೆ ಕೊಡಬೇಕು ಎಂಬುದಾಗಿ ಕಳುಹಿಸಿ ಕೊಟ್ಟಿದ್ದಾರೆ. ಬಟ್ಟೆ ಸೀರೆಯನ್ನು ಉಟ್ಟುಕೊಳ್ಬೇಕು, ಆಭರಣಗಳನ್ನು ನಾವು ಧರಿಸಿಕೊಳ್ಬೇಕು, ಮದುವನ ಗಿತ್ತಿಯಾಗಿ ನೀವು ಚಿತ್ತರಾಗಿರ್ಬೇಕು. ಒಂದು ಉಪಕಾರ ಮಾಡ್ತೀರಾ? ಏನ ದಯವಿಟ್ಟು ಕೇಳ್ಕೊಳ್ತೀನಿ, ಅದನ್ನೆಲ್ಲ ನೀವು ಸಾಮಾನ್ಯ ಯಾಕೆ? ಹೇಳಿದ ಹೌದು, ಒಂದು ಕೊಡಬೇಕಾ? ದಯವಿಟ್ಟು ಇನ್ನೊಂದು ಹೋಗ್ತೀನಿ.